ನಿನ್ನೆ ಮ್ಯಾಚ್ ಅಂತೂ ಇಂಡಿಯಾದವ್ರು ಸೋತ್ರ ವೈಟ್ ವಾಶ್ ಆತ್ರಿ. ಯಾವ್ದು ಆಗಬಾರ್ದು ಅಂದ್ಕೊಂಡಿದ್ದು ವೈಟ್ ವಾಶ್ ಆತ. ಇಂಡಿಯಾ ಈಗ ನಂಬರ್ 1 T20 ಟೀಮ್ ಅಲ್ಲ ರೀ. 2 ವರ್ಷ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್. ಈ ಸರಿ ಅಂತೂ ಒಂದು ಕಡೆ ಐರ್ಲೆಂಡ್ ಸೀರೀಸ್ ಸೋತ್ರೆ, ನೆಕ್ಸ್ಟ್ ಕಡೆ ಇಂಗ್ಲೆಂಡ್ ಸೀರೀಸ್ ಸೋತ್ರಿ. ಯಾರೊಬ್ಬರು ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲ, ಟೀಮ್ ಕ್ಯಾಪ್ಟನ್ ಅವ್ರ ಮೇಲೆ ಹಾಕೊಳ್ಳಿಕ್ಕೆ ಬೇಕು ರೀ. ನಾವು ಸೋತಿದ್ದ ಪ್ರಕಾರ ಅಂಥೇಳಿ ಇವರಿಂದ ಸೋತ್ರ ಅವರಿಂದ ಸೋದ್ರಂತ. ಆದ್ರೆ ಹೊಸ ಟೀಮ್ ಐತಿ, ಯಂಗ್ಸ್ಟರ್ಸ್ ಅದಾರ ಅಂಥೇಳಿ ಭಾಳಷ್ಟು ಮಂದಿ ಇದು ಮಾಡ್ಲಿಕ್ಕತ್ರ. ಆದರೂ ಆ ಕಡೆಯಿಂದ ಅಂದ್ರೆ ಜಾಸ್ ಬಟ್ಲರ್ ಮಾತ್ರ ಕಮಾಲ್ ಆಡಿದಾರೆ. ಇಂಗ್ಲೆಂಡ್ ಕಡೆ ಬಂದ ಅಂತೂ ಮೊದಲಿಂದ ಗ್ರೇಟ್ ಅದಾರೆ. 258 ರನ್ಸ್ ಹೊಡೆದಾರೆ ಇವರು. ಕಡೆಯಿಂದ ಇವ್ರಿಗೆ ಚೇಸ್ ಮಾಡೋಕ್ಕಾಗಲಿಲ್ಲ. ಮತ್ತು 7 ಮಂದಿ ಲೆಫ್ಟ್ ಹ್ಯಾಂಡರ್ಸ್ ಅದಾರೆ ಇವ್ರ ಕಡೆ. ರೈಟ್ ಹ್ಯಾಂಡರ್ಸ್ ಬ್ಯಾಟಿಂಗ್ ಪ್ರಾಬ್ಲಮ್ ಆತ್ರಿ. ಇವತ್ತು ಒಂದನೇ ಮ್ಯಾಚ್ ಸಂಜು ಸ್ಯಾಮ್ಸನ್ ಆಡಿಸಿದ್ರೆ, ಲಾಸ್ಟ್ ಮ್ಯಾಚ್ ಸಂಜು ಸ್ಯಾಮ್ಸನ್ ಆಡಿಸಿದ್ದಾರೆ, ಅದು ಇಶ್ಯೂ ಆತ್ರಿ. ಮತ್ತು ವೈಭವ್ ಸೂರ್ಯವಂಶಿಗೆ ಲಾಸ್ಟ್ ಮ್ಯಾಚ್ ಆಡಿಸ್ಲಿಲ್ಲ, ಅದು ಒಂದು ಪ್ರಾಬ್ಲಮ್ ಆತು. ಆಡಿಸ್ಬೋದಾಗಿತ್ತು ರೀ, ಚಾನ್ಸ್ ಕೊಡ್ರಿ ಇಲ್ಲ ಅಂತಲ್ಲ. ಆದ್ರೆ ಈಗ ಮ್ಯಾನೇಜ್ಮೆಂಟ್ ಮೇಲೆ ಇಫೆಕ್ಟ್ ಬೀಳ್ತೈತೆ ರೀ, ಟೀಮ್ ಕ್ಯಾಪ್ಟನ್ ಮೇಲೆ ಇಫೆಕ್ಟ್ ಬೀಳ್ತೈತಿ. ನೆಕ್ಸ್ಟ್ ODI ಸೀರೀಸ್ ಐತ್ರಿ. ODI ಸೀರೀಸ್ ಅಂತೂ ಎನಿ ಕಂಡೀಷನ್ ಗೆಲ್ಲಿಕಬೇಕು. 2027 ವರ್ಲ್ಡ್ ಕಪ್ ಮುಂದಿಟ್ಕೊಂಡು ನೀವು ಆಡಾಕತ್ತೀರಿ. ಆದರೂ ಸೀರೀಸ್ ಮಸ್ಟ್ ವಿನ್ನಿಂಗ್ ಗೇಮ್, ಒಂದರ ಗೇಮ್ ಮ್ಯಾಚ್ ಹೊಡಿಬೇಕಾಗಿತ್ತು ರೀ. ಈಗಂತೂ ಆಫ್ಟರ್ ವರ್ಲ್ಡ್ ಕಪ್ ಒಂದು T20 ಮ್ಯಾಚು ಗೆದ್ದಿಲ್ಲ ರೀ ಇಂಡಿಯಾದವ್ರು. ಸ್ಟಿಲ್ ನಾವು ಅನ್ಫೇರ್ ಆಗ್ತೈತಿ. ನೋಡ್ತಾರೆ ರೀ, ಯೋಚನೆ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕಮಿಟಿ ಎಲ್ಲ. ನೋಡೋಣ ಅಂತ ಏನಾಗ್ತದೆ ಅಂತ.